ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಳೆ ಆಗಸ್ಟ್ 1 ನಮ್ಮ NCERT ಕೋರ್ಸ್ ಶುರುವಾಗ್ತಾ ಇದೆ. ಸೊ ನಾಳೆ ನಿಮಗೆ ನಾನು ಇಂಟ್ರಡಕ್ಷನ್ ಕ್ಲಾಸ್ ಅಂತ ಹೇಳಿ ಒಂದು ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ಯಾವ ಥರ ಕೋರ್ಸ್ ಇರುತ್ತೆ, ಅದಾದಮೇಲೆ ನೀವು ಯಾವ ಥರ ನೋಟ್ಸ್ಗಳನ್ನು ಮಾಡ್ಕೋಬೇಕು ಆ್ಯಂಡ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದ ಕೋರ್ಸ್, ಇದನ್ನೆಲ್ಲ ನಾನು ನಿಮಗೆ ನಾಳೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ. ಓಕೆ, ಸೊ ಐ ಹೋಪ್ ಯು ಆಲ್ ಆರ್ ರೆಡಿ. ಸೊ NCERT ಕೋರ್ಸ್ನ ಮಾಡೋದಕ್ಕೆ ನೀವೆಲ್ಲ ರೆಡಿ ಆಗಿದ್ದೀರಾ ಅನ್ಕೊಂತೀನಿ. ಬಿ ಮೋಟಿವೇಟೆಡ್. ಓಕೆ, ಸೊ ಥಿಂಕ್ ದ್ಯಾಟ್ ಯು ಆರ್ ಡೂಯಿಂಗ್ ಇಟ್ ಫಾರ್ ಯುವರ್ ಸೆಲ್ಫ್. ನಿಮಗೋಸ್ಕರ ನೀವು ಮಾಡ್ತಾ ಇದ್ದೀರಾ ಅಂತೇಳಿ ಅನ್ಕೊಳ್ಳಿ. ಓದೋದನ್ನು ಬರ್ಡನ್ ಆಗಿ ತೊಗೋಬೇಡಿ. ಸೊ ಜಸ್ಟ್ ಡಿಗ್ರಿ ಎಕ್ಸಾಮ್ಸ್ ಮುಗಿದಿದೆ, ಸೊ ಮತ್ತೆ ಇದನ್ನು ಮಾಡಬೇಕಾ ಅಂತೇಳಿ ಅಂದ್ಕೊಂಡ್ರೆ ಸೊ ಯು ಆರ್ ಇನ್ ದಟ್ ಟ್ರ್ಯಾಪ್ ಆಫ್ ಡಿಫಿಕಲ್ಟಿ ಇನ್ ಸ್ಟಡೀಸ್. ನೀವು ಸ್ಟಡಿನ ಡಿಫಿಕಲ್ಟಾಗಿ ತೊಗೊಂಡಿದ್ದೀರಾ ಅಂತೇಳಿ ಅರ್ಥ ಆಗುತ್ತೆ. ಆ ಒಂದು ಟ್ರ್ಯಾಪಲ್ಲಿ ಬಿದ್ದಿದ್ದೀರಾ. ಸೊ ಅದರಿಂದ ಹೊರಗೆ ಬಂದು ಸೊ ನೀವು ನಿಮಗೋಸ್ಕರ ಮಾಡ್ತಾ ಇದ್ದೀರಾ, ನಿಮ್ಮ ಜೀವನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತೇಳಿ ಅನ್ಕೊಳ್ಳಿ. ಸೊ ಇಫ್ ಯು ಆರ್ ಇನ್ ಟು ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯು ವಿಲ್ ಹ್ಯಾವ್ ಟು ಬಿಯರ್ ಇಟ್. ನೀವು ಅದನ್ನು ತಡ್ಕೋಬೇಕಾಗುತ್ತೆ. ಓಕೆ, ಸೊ ಕಷ್ಟಪಡೋದು ಅಲ್ಲ, ಇಷ್ಟಪಟ್ಟು ನೀವು ಮಾಡೋದಕ್ಕೆ ಶುರು ಮಾಡಿ. ಸೊ ನಾಳಿಂದ ನಮ್ಮ ಕೋರ್ಸ್ ಶುರು ಆಗ್ತಾ ಇದೆ. ಓಕೆ, ಸಿ ಯು ಆಲ್ ಇನ್ ದ ಕೋರ್ಸ್. ಥ್ಯಾಂಕ್ ಯು.